ಈಗ ಗೊಂದಲ ಏನಂದರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು 22ನೇ ತಾರೀಕು ಹೋಗೋಲ್ವೋ ಅಥವಾ 22ನೇ ತಾರೀಕು ಆದಮೇಲೂ ಹೋಗ್ತಾರೋ ಇಲ್ವೋ ಅನ್ನೋದು ಒಂದು ಗೊಂದಲ ಇದೆ. ಈಗ 22ನೇ ತಾರೀಕಂತೂ ಹೋಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಒಫಿಷಿಯಲ್ ಆಗಿ ಒಂದು ಪತ್ರ ಬರೆದಿದ್ದಾರೆ. ಈಗ 22ನೇ ತಾರೀಕು ಆದ ಮೇಲೆ ಹೋದರೆ ಏನು ಸಂದೇಶ ಹೋಗುತ್ತೆ? ಹೇಳ್ತೀನಿ ನೋಡಿ, ಕಾಂಗ್ರೆಸ್ಗೆ ಗೊಂದಲಿದ್ದ ನಿಜ ಕರೆಕ್ಟ್. ಯಾಕಂದರೆ ಅವ್ರು ಯಾವ ಸ್ಟ್ಯಾಂಡ್ ತಗೊಳ್ಬೇಕಂದ್ರೆ ಸ್ಮಿತಾ ಅವ್ರನ್ನ ಪ್ರಶ್ನೆ ಇದು IAS ಎಕ್ಸಾಮ್ಗಿಂತಲೂ ದೊಡ್ಡದು. IAS ಎಕ್ಸಾಮ್ಗಿಂತಲೂ 100 ಪಾಲ ದೊಡ್ಡದು ಈ ಡಿಸಿಷನ್ ತಗೊಳ್ಳೋದು. 100 ಪಾಲ ಕಾಂಗ್ರೆಸ್ ಪಾರ್ಟಿಗೆ ಇದು IAS ಎಕ್ಸಾಮ್. ನಾಳೆ IAS ಅಪಾಯಿಂಟ್ಗಳನ್ನೇ ಇವರೇ ಮಾಡೋದು. ಅಧಿಕಾರ ಬಂದರೆ IAS ಆಫೀಸರ್ ಆ ಕಡೆ ಈ ಕಡೆ ಓಡಿಸೋವರೇ ಇವರು, ಈ ನಿರ್ಧಾರ ತಗೊಳ್ಳುವವರೇ. ಹಾಗಾಗಿ ಅದಕ್ಕೂ ಉತ್ತರ ಹೇಳ್ತಾರೆ ಸೀತಾ ಅವರೇ. IAS ಆಫೀಸ್ಗೆ ಇದು ಸುಲಭ ಡಿಸಿಷನ್ ಇಲ್ಲ, ಅದು ಭಾರಿ ಆಲೋಚನೆ ಆಗಿ ಭಾರಿ ಒಪಿನಿಯನ್ ಕೇಳಿ ಡಿಸಿಷನ್ ತೊಗೊಳ್ಬೇಕು. ಅವ್ರಿಗೆ ಒಂದು 15 ನೋಟಿಷನ್ ಬಂದು 15 ದಂಡಿ ಅವರು ಡಿಸಿಷನ್ ಕೊಳ್ಗಳು. ಈಗ ಇಂಡಿಯಾ ಅಲೈನ್ಸ್ ಇದ್ದದ್ದು ಆಲ್ಮೋಸ್ಟ್ ಎಲ್ಲ ಪಾರ್ಟಿಗಳು ನಾವು ಹೋಗೋದಿಲ್ಲ ಅಂತ ಸ್ಟೇಟ್ ಹೇಳಿಬಿಟ್ರು. ಮಮತಾ ಬ್ಯಾನರ್ಜಿ ಹೇಳಿಬಿಟ್ರು, RJDದು ಇವರು ಅಖಿಲೇಶ್ ಹೇಳಿಬಿಟ್ರು, ಅಖಿಲೇಶ್ ಇದು ಸಮಾಜವಾದಿದ ಅಖಿಲೇಶ್ ಹೇಳಿದರು, ಇವರ ಲಲ್ಲು ಪ್ರಸಾದ್ ಮಗ ಇದರಿಂದ RJDಯಿಂದ ಹೇಳಿದರು, ಸೀತಾರಾಮ ಯೆಚೂರಿ ಹೇಳಿದ್ರು, ಪ್ರತಿಯೊಬ್ಬರು ಹೇಳಿದ್ರು. ಸರಿ, ಎಲ್ಲರೂ ಹೋಗ್ತೀವಿ, ಯಾರೂ ಇಂಡಿಯಾ ಅಲೈನ್ಸ್ ಅವ್ರು ಹೋಗ್ತಾರೆ ಅಂತ ಹೇಳಿಲ್ಲ. ಹಾಗೆ ಏನು ತಗೊಳ್ಬೇಕು? ಒಂದು ಕಾರಣ, ನಾವು ಅದೇ ದಾರಿಯಲ್ಲಿ ಹೋಗಬೇಕು ಅಂತ ಕಾಂಗ್ರೆಸ್ನವ್ರು ಬೇಕಾದ್ರೆ ಲೀಡಿಂಗ್ ದಿ ಪಾರ್ಟಿ. ನಾಳೆ ಅವರು ಹೋದರೆ ನಾವು ಹೋಗಲಿಲ್ಲ, ನೀವು ಹೋಗಿ ತಪ್ಪು ಮಾಡ್ಕೊಂಡು. ಮತ್ತೊಂದು ಎರಡನೇದಾಗ ಇನ್ನೊಂದು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಅವ್ರಿಗೆ ಮುಖ್ಯ. ಅದನ್ನು ಅವರು ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ಪೊಲಿಟಿಕಲ್ ಇದು ಪಾರ್ಟಿದ ಆಂಬಿಷನ್ ಗೊತ್ತಾ, ನನ್ನಲ್ಲಿ ಇಟ್ಟುಕೊಳ್ಳೋ ಓಟನ್ನು ಭದ್ರವಾಗಿ ಇಟ್ಕೊಳ್ಬೇಕು, ನಂತರ ಬೇರೆ ಓಟ್ಗಳನ್ನು ತೆಗೊಳ್ಳುವ ದೃಷ್ಟಿಯಲ್ಲಿ ಹೋದರೆ ನನ್ನ ಓಟ್ಗಳು ಕಳ್ಚಿ ಹೋಗ್ಬಾರ್ದು ಅಂತ. ಸೊ ಅವರು ಅದೊಂದು ಅಲ್ಪಸಂಖ್ಯಾತರು ಓಲೈಸು. ಅದಕ್ಕೆ ಹೇಳೋದು ಎರಡೂ ಪಾರ್ಟಿಗಳು ಧರ್ಮ ರಾಜಕಾರಣ ಮತ್ತು ಇದೊಂದು ಅತ್ಯಂತ ಹೊಲಸು ರಾಜಕಾರಣ. ಇದು ಡೆಮೋಕ್ರಸಿಯಲ್ಲೇ ಉಳಿಸಿದ್ದು. ಇವ್ರು ಎಂತ ಈಗ ನಮ್ಮ VHP ಅವ್ರು ಹೇಳ್ತಾರೆ, ಕೆಟ್ಟ ವರ್ಡ್ ಹೇಳ್ತಾರಲ್ಲ, ಆ ರೀತಿ ಹೇಳ್ಬಾರ್ದು. ಆಕ್ಚುಲಿ ಏನ ಪಂಚ ಎಂತ ಭೂತ ಎಂತ ಎಲ್ಲ ಹೇಳ್ತಾ ಹೋದ್ರೆ ಅಲ್ಲ, ಅವ್ರು ಕಮಿಟಿ ಬಂದ್ರು ನಾವಿಲ್ಲಿ ಹೇಳ್ಬಾರ್ದು. ಆ ರೀತಿ ಕಮಿಟ್ ಬರ್ಬೇಕಾ? ಇವತ್ತೊಂದು ಇದು ಬಂದಿತ್ತು ಗೊತ್ತಾ, ಎಂಥ ಒಂದು ಇದಂತ ಹೇಳಿದ್ರೆ, ಒಂದು ಈ ವಾಟ್ಸಪ್ ಗ್ಯಾಂಗ್ನವ್ರದ್ದು ಅದನ್ನು ನೋಡ್ಬೇಕು ನೀವು. ಯಾರು ಮೋದಿದೊಂದು ಇದಾಕೊಂಡು ಗಡ್ಡೆ ಹಾಕೊಂಡು ನಮ್ಮಾಗಿರೋ ಒಂದು ಗಡ್ಡೆ ಬಿಟ್ಟು ಯಾರೋ ವ್ಯಕ್ತಿಯನ್ನು ಹೇಳ್ತಾರೆ, ಮೋದಿ 26 ವರ್ಷದ ಹಿಂದೆ ಕೇದಾರನಾಥ್ಗೆ ಈ ರೀತಿ ಪ್ರದಕ್ಷಿಣೆ ಮಾಡಿದ್ರೆ ಅಂತ. ಅದು ಇಲ್ಲಿ ಕಡೆ ಅದು ಫೇಕೆ. ಇದು ಯಾರು ಹಾಕುವವರು? ಅದು ಫೇಕೆ. ಕಾಲ ನಡ್ಕೊಂಡು ಹೋಗುದು ಮೋದಿ ಇಡೀ ಟೆಂಪಲ್ಗೆ ಅಂತೆ. ಇದು ಮೋದಿಯನ್ನು ಇನ್ಸಲ್ಟ್ ಮಾಡ್ತಾರೆ. ಮೋದಿ ಹೋಗಿಲ್ಲ, ಮೋದಿಯವರು ಹೋಗಿದ್ದಾರೆ. ಇದೆಲ್ಲಿಂದ ಬಂತು? ಇದೇ ಇದೆಲ್ಲ ಉಂಟಲ್ಲ, ಈ ಫೇಕ್ ಲಿಸ್ಟ್ಗಳೆಲ್ಲ ಕೊಡ್ಬೇಕು. ನಾವು ಎಲ್ಲರೂ ನಾನು ಹೇಳಿದಾಗಲ್ಲ, ಅಣ್ಣ ತಮ್ಮದ್ರೆ ಮಾಡಬೇಕು ಈ ದೇಶ. ಅವರು ಪ್ರತಿಯೊಬ್ಬರು ನಮ್ಮ ದೇಶ ಪ್ರಜೆಗಳು. ಪ್ರತಿ ವರ್ಷ ನಾನು ಕಂಪ್ಲೇಂಟ್ ಮಾಡ್ತೇನೆ ಮಧುರವರೇ, ನೀವು ಮಾತ್ರ ಇಂಟರ್ಫಿಯರ್. ಮತ್ತೆ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ, ನಂಗೆ ಅಗತ್ಯನೇ ಇಲ್ಲ, ನಂಗೆ ಯಾವ ಪಕ್ಷದ ಅಗತ್ಯನೇ ಇಲ್ಲ. ಮತ್ತೇನು ಗೊತ್ತಾ, ನಾವು ನಂದು ಒಂದೇ ಒಂದು ಬಾಳಿಕೆ, ನಾವೆಲ್ಲ ಫಸ್ಟ್ ಆಫ್ ಆಲ್ ಅವರು ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ನಾವು ಭಾರತೀಯರು, ಹೌದಲ್ವಾ? ನಂತರ ಕನ್ನಡಿಗರ, ಮತ್ತೆ ನನ್ನ ಜಾತಿ ಧರ್ಮ. ಇವತ್ತು ನಮ್ಮ ಬುದ್ಧ ಹೇಳಿಕ್ಕೆ ಹೋಗಿದ್ರೆ ಮತ್ತೆ ಯಾರು ನಮ್ಮ ಕೆಲವರಿಗೆ ಅವರಿಗೂ ಖುಷಿ ಆಗಲಿಕ್ಕೆ ಇವರಿಗೂ ಖುಷಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮದು ಮಾನವೀಯತೆ ಬೇಕು. ಅದ್ರ ಬದಲಿ ಪಾರ್ಟಿಯನ್ನು ಬೈಯಲ್ಲಿ ಮತ್ತೊಂದು ಸಮಾಜದವರನ್ನು ಬೈಯುವುದು ಸರಿಯಲ್ಲ. ಆ್ಯಕ್ಚುಲಿ ಇವರಾಗಲಿ ಅವರಾಗಲಿ ಯಾರಾಗಲಿ, ಅರ್ಥ ಆಯ್ತಲ್ಲ? ಅದಕ್ಕೆ ಈಗ ಶಂಕರಾಚಾರ್ಯ, ಈಗ ನಂಗೆ ಗೊತ್ತಿರೋದು, ಶಂಕರಾಚಾರ್ಯ ಹೇಳಿದ್ರೆ ಅಂತ ನಾನು ಟಿವಿಯಲ್ಲಿ ಬರ್ತಾ ಇತ್ತು, ನಾನು ಹೋಗಲ್ಲ ಇದಕ್ಕೆ ಅಂತ. ಅದೇ ರೀತಿ ಮುಸ್ಲಿಮ್ಸ್ ಅಲ್ಲಿ ಕೆಲವರು ನಾವು ಹೋಗ್ತೇವೆ ಅಂತ ಹೇಳುವವರು ಇರ್ತಾರೆ. ಸೊ ಎಲ್ಲರೂ ನಾವು ಒಂದು ಜಾತಿಯನ್ನು ಹಿಡ್ಕೊಂಡು ಪ್ರತಿಯೊಬ್ಬರ ಪಂಗಡನೇ ಕೆಟ್ಟದಂತ ಹೇಳಿ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಇದರಲ್ಲಿ ಒಳ್ಳೆಯವರು ಇದ್ದಾರೆ. ಅದರಲ್ಲಿ ಅಲ್ಲ, ನಂಗೆ ಗೊತ್ತೆ ತಪ್ಪು ಗ್ರಹಿಕೆ. ನಾನು ಅದಕ್ಕೆ ಕನ್ಫರ್ಮ್ ಆಗಿಲ್ಲ, ಅದಕ್ಕಾಗಿ ಹೇಳಿದ್ದು. ನಾನು ಮೀಡಿಯಾದಲ್ಲಿ ಇದ್ದನ್ನು ನೋಡಿದ್ದನ್ನು ಹೇಳಿದೆ. ಅದು ಕರೆಕ್ಟ್ ಹೋಗುದಿಲ್ಲ. ಕಾಂಗ್ರೆಸ್ ಅವರು ಕೊಟ್ಟದ ರೀಸನ್ ಅದೇ. ಕಾಂಗ್ರೆಸ್ ಅವರು ಕೊಟ್ಟದ್ದು ಒನ್ ಆಫ್ ದಿ ರೀಸನ್ ಅದೇ, ಅಪೂರ್ಣವಾಗಿದೆ. ಮತ್ತೆ ಅವರು RSS VHP ಅಂತ ಹೇಳಿದೆ. ಅವರು RSS ಅನ್ನು ಹೇಳ್ಕೊಳ್ಬಾರ್ದು. ಪಾರ್ಟಿ ಬೇಕಾದ್ರೆ RSS ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ಕೊಟ್ಟರು. ಎಂತ ಬಹುಶಃ ಡಿಕೆಟಲ್ಲಿ ಬೆಸ್ಟ್ ಸ್ಟೇಟ್ಮೆಂಟ್ ನನ್ನ ಗೊತ್ತದಲ್ಲಿ. ಈ ಡಿಕೆಟಲ್ಲೇ ಬೆಸ್ಟ್. ಅದು ಏನು ಡಿಕೆಟ್ ಅಲ್ಲ, ಸೆಂಚುರಿಯಲ್ಲೇ ಬೆಸ್ಟ್. ಏನು ಹೇಳಿದ್ರೆ ಗೊತ್ತಾ ಮೋಹನ್ ಭಾಗವತ್? ಇದಕ್ಕೆ ಹೋಗಿ ಯಾವುದು ನಮ್ಮ ಡೆಲ್ಲಿಗೆ ಹೋಗಿ ಎಲ್ಲ ಮಸೀದಿಗಳಿಗೆ ವಿಸಿಟ್ ಮಾಡಿ, ಮೋಹನ್ ಭಾಗವತ್ RSS ಅಂದರೆ ಹಿಂದುತ್ವದ ನಂಬರ್ 1 ಪರ್ಸನ್. ಎಲ್ಲ ಮುಸಲ್ಮಾನರ ಈಗ ಲೀಡರ್ಗಳನ್ನು ಮೀಟಾಗಿ, ಮುಸಲ್ಮಾನ ಗುರುಗಳನ್ನು ಮೀಟಾಗಿ ಹೊರಗೆ ಬಂದು ಹೇಳ್ತಾರೆ. ಅವ್ರು ಮಾದ್ರಾಸಕ್ಕೆ ವಿಸಿಟ್ ಮಾಡ್ತಾರೆ, ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಬಾಳ್ಬೇಕು, ನಮ್ದು DNA ಒಂದೇ ಅಂತ ಮೋಹನ್ ಭಾಗವತ್ ಹೇಳಿದ್ರಿ. ಈ ಮಾತನ್ನು ಸತ್ಯ, ಇದೆಲ್ಲ ಯಾರ ಸುಳ್ಳುಗಳಿಲ್ಲ, ಇದೆಲ್ಲದ್ರಲ್ಲೂ ಉಂಟು. ನಾನು ಹೊಗಳ್ತಾ ಇದ್ದೇನೆ. ಸಿ ವಿ ವಾಂಟ್ ದಟ್ ಇಂಡಿಯಾ. ಆಕ್ಚುಲಿ ವಿ ವಾಂಟ್ ದಟ್ ಇಂಡಿಯಾ. RSS ಇಂಡಿಯಾ, RSS ಆದ್ರೂ ಆತ ವ್ಯಕ್ತಿ ಹೇಳಿದ. ಅದು ಕಡೆಗೆ ಏನ್ ಹೇಳ್ತಾರೆ ಗೊತ್ತಾ? ಇನ್ನು ಮುಂದೆ ಅವರು ಒಂದು ಹೇಳ್ತಾರೆ, ನೋಡಪ್ಪ ನಮ್ಗೆ ಟೆಂಪಲ್ ಅಲ್ಲಿ ಅಯೋಧ್ಯೆ ಡಿಸ್ಪ್ಯೂಟೆಡ್ ಟೆಂಪಲ್ ಇತ್ತು, ಈಗ ನಮ್ಗೊಂದು ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್, ನಾವಿನ್ನು ಅಯೋಧ್ಯೆಯಲ್ಲಿ ಇದು ಮಾಡ್ತೇವೆ. ಹಾಗೆ ಶ್ರೀರಂಗಪಟ್ಟಣ ಅಂತೆಲ್ಲ ಗಲಾಟೆ ಇತ್ತು, ಹುಡುಕ್ಲಿ ಲಿಂಗ ಹುಡುಕ್ಲಿ. ನಾವು ಇನ್ನು 2 ದ್ವಾರಕಾ ಮತ್ತು ಕಾಶಿ 2 ಕೋರ್ಟಲ್ಲಿ ಉಂಟು, ಅದು ಜಡ್ಜ್ಮೆಂಟ್ ಬರೋ ತನಕ ವೆಯ್ಟ್ ಮಾಡೋ. ಇನ್ನು ನಾವು ಯಾವ ಟೆಂಪಲ್ಗೂ ಎಲ್ಲಿಗೂ ನಾವು ಲಿಂಗ ಹುಡುಕ್ಲಿಕ್ಕೆ ಹೋಗಬಾರ್ದು ಅಂತ ಅದ್ರ ನಂತರ ಯಾರು ಲಿಂಗ ಹುಡುಕದನ್ನು ಬಿಟ್ರು. ಈಗ ಪುನಃ ಈ ಇಶ್ಯೂ ಆದ್ಮೇಲೆ ಪುನಃ ಶುರುವಾಯ್ತಿದ್ದೆಲ್ಲ. ನನಗೆ ಕಾಂಗ್ರೆಸ್ಗಿನ್ನ ಕೇಳಕ್ಕಿನ್ನ ಬಹುಶಃ ನಾನು ಶೆಟ್ಟರ್ಗೆ ಒಂದು ಕೇಳ್ತೀನಿ ಪ್ರಶ್ನೆ. ಸರ್,
1950ರಲ್ಲಿ ನಮಗೆ ರಿಪಬ್ಲಿಕ್ ಅಂತ ಆಯಿತು, ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಆ ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರ್ ಅನ್ನೋ ಪದ ಇರಲ್ಲ, ಗೊತ್ತು. ಆಯ್ತಾ? 11/11/1976 ಕಾಂಗ್ರೆಸ್ನವ್ರು ನೋಟ್ ಎಮರ್ಜೆನ್ಸಿ ಇರುವಾಗ ಅಲ್ಲ, ಹೌದು 11/11/1976ರಲ್ಲಿ ಅದನ್ನ ಸೆಕ್ಯುಲರ್ ಅನ್ನೋ ಪದ Correct. ಇಂದಿರಾ ಗಾಂಧಿ ಅವರು ಹಾಕ್ತಾರೆ. ಹಾಕಿದ್ರು ಕರೆಕ್ಟ್. 3/1/1977ರಲ್ಲಿ 15 ದಿವಸ ಎಲೆಕ್ಷನ್ ಬಿಫೋರ್ ಅದನ್ನ ಪಾಸ್ ಮಾಡ್ತಾರೆ. ಆ ಪಾರ್ಲಿಮೆಂಟಲ್ಲಿ ಯಾರೂ ಇರಲ್ಲ ಆ ಎಮರ್ಜೆನ್ಸಿ ಟೈಮ್ನಲ್ಲಿ. ಆ ಥರ ಕೆಲಸ ನಾವು ಮಾಡ್ತಾ ಇಲ್ಲ. ಇದು ಒಂದು ಹೋರಾಟ, ನಾವು ಪಕ್ಷದ ಹೋರಾಟ ಅಂತ ನಾನು ಹೇಳ್ತಿಲ್ಲ. ಇದು ನಮ್ಮ ದೇಶದ ಹೋರಾಟ, ಇದು ನಮ್ಮ ಅಸ್ತಿತ್ವದ ಹೋರಾಟ. ಇದು ಒಂದು ಸ್ವಲ್ಪ ಕೇಳಿ ಸರ್, ಸ್ವಲ್ಪ ಕೇಳಿ. ಇದು ಒಂದು ಸಿವಿಲೈಸೇಷನಲ್ ಅಸ್ತಿತ್ವದಕ್ಕೋಸ್ಕರ ನಾವು ಮಾತಾಡ್ತಿರುವಂಥದ್ದು. ಒಂದು ಸುಪ್ರೀಂ ಕೋರ್ಟು 491 ವರ್ಷಗಳ ದೀರ್ಘಕಾಲ ಒಂದು ಇಶ್ಯೂನ ಡಿಸೈಡ್ ಮಾಡಿ ನೀವಲ್ಲಿ ರಾಮ ಮಂದಿರ ಕಟ್ಬೋದು ಅಂತ ಹೇಳಿದ್ರು ಸಹಿತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಈ ಥರ ನಡವಳಿಕೆ ಮಾಡ್ತಿರೋದು ಎಷ್ಟು ರೀತಿ ಸರಿ ಅನ್ನೋದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ 1947ರಿಂದನೂ ಸಹಿತವಾಗಿ ನೆಹರೂರಿಂದ ಹಿಡಿದು ಇದುವರೆಗೂ ಇವರ ಕಾಂಗ್ರೆಸ್ಸಿನ ಪಾಲಿಸೀಸ್ ಹೇಗಿದೆ ಅಂತ ಹೇಳಿದ್ರೆ ಇಟ್ ಹಸ್ ಬಿನ್ ಆಂಟಿ ಹಿಂದೂ. ವೈ ಐ ವಿಲ್ ಟೆಲ್ ಯು. 1950 ಸೋಮನಾಥನ ಒಂದು ಪುನರುತ್ಥಾನಕ್ಕೆ ಹೋಗಲಿಲ್ಲ. 1956ರಲ್ಲಿ ಹಿಂದೂ ಕೋಡ್ ಆಫ್ ಬಿಲ್ಸ್ ಅಂತ ಮಾಡಿದ್ರು, 4 ಆ್ಯಕ್ಟ್ ತೊಗೊಂಬಂದರು. ಹಿಂದೂಗಳಿಗೆ ಕೇಳದೇನೆ ಇವರು ಎಲ್ಲ ಆ್ಯಕ್ಟ್ಗಳನ್ನೆಲ್ಲ ಚೇಂಜ್ ಮಾಡಿದ್ರು. ಮುಸಲ್ಮಾನರಿಗೆ ಮುಟ್ಟಲಿಲ್ಲ, ನಾವೇನು ಹೇಳಲಿಲ್ಲ. ಯಾಕೆ? ನಾವು ಸಹಿಷ್ಣುತಾವಾದಿಗಳು, ಪರವಾಗಿಲ್ಲ ನೀವು ಮಾಡಿ, ದೇಶದ ಉದ್ಧಾರಕ್ಕೋಸ್ಕರ ನೀವೇನು ಮಾಡ್ತಿರೋ ಮಾಡಿ ಅಂತ ಹೇಳಿದ್ವಿ. 1975ರಿಂದ 77ರಲ್ಲಿ ಎಮರ್ಜೆನ್ಸಿ ತೊಗೊಂಡು ಬೇಕಿದ್ದೆಲ್ಲ ಮಾಡಿದ್ರು, ನಾವೇನು ಕೇಳಲಿಲ್ಲ ಆವಾಗ. 1991ರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ತಗೊಂಡ್ಬಂದ್ರು, 40,000 ದೇವಸ್ಥಾನಗಳನ್ನ ತಗೊಂಡ್ರು, ನಾವು ಅವಾಗ ಏನು ಮಾತಾಡಲಿಲ್ಲ. ನಾವು ಅದು ನಾನು ಹೇಳ್ತಾ ಇರೋದು ಇಷ್ಟೇನೆ, ಈ ಹೋರಾಟ ಏನಿದೆ ದೇಶದ ಹೋರಾಟ. ಒಂದು ರಾಮ ಮಂದಿರ ಸುಪ್ರೀಂ ಕೋರ್ಟ್ ಮನ್ನಣೆ ಪಡೆದು ಅಲ್ಲಿ ಭವ್ಯವಾದ ಒಂದು ರಾಮ ಮಂದಿರ ಹಿಂದೂಗಳಿಗೆ ವಿದೇಶ. ನಾನು ಒಂದೇ ಪ್ರಶ್ನೆ ಕೇಳ್ತಿರೋದು, ಪ್ರಶ್ನೆ ಇವ್ರು ಇಬ್ಬರಿಗೂ. ಶೆಟ್ರು ಇಸ್ ಎ ವೆರಿ ಸೀನಿಯರ್ ಪರ್ಸನ್. ನಮ್ಮ ದೇಶ ಜಾತ್ಯತೀತದೆ. 1947ರಲ್ಲಿ ನೀವೆಲ್ಲರೂ ಹೇಳ್ತಾರೆ ಕಾಂಗ್ರೆಸ್ನವರು ಜಾತ್ಯತೀತತೆ ಏನು ಅಂತ. ನಾನು ಹೇಳ್ತೀನಿ ಬಹುತ್ವತೆ ಇತ್ತು ನಮ್ದು ಅವತ್ತು. ಜಾತ್ಯತೀತತೆ ತಗೊಂಡ್ಬಂದಿದ್ದು 1976ರಲ್ಲಿ. ನಾವು ಬಹುತ್ವತೆಯನ್ನ ನಂಬ್ತೀವಿ. ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಇಡೀ ವಿಶ್ವದಲ್ಲಿ ಹಿಂದೂಗಳಿಗೋಸ್ಕರ ಒಂದು ದೇವಸ್ಥಾನ, ಆರಾಧ್ಯ ದೇವದ ಒಂದು ದೇವಸ್ಥಾನ ತೋರಿಸ್ಬಿಡಿ ಸರ್ ನೋಡೋಣ. ಸುಪ್ರೀಂ ಕೋರ್ಟ್ ಮನ್ನಣೆ ಪಡೆದು ಯಾವ ಇತಿಹಾಸದಲ್ಲೂ ಇಲ್ಲ. 491 ವರ್ಷ ದೀರ್ಘವಾಗಿ ನಾವು ಅಲ್ಲಿ ಹೊಡೆದಾಡಿ ಬಡ್ದಾಡಿ ಒಂದು ರಾಮ ಮಂದಿರ ಸುಪ್ರೀಂ ಕೋರ್ಟ್ನಿಂದ ಮನ್ನಣೆ ಪಡೆದು ಬರೆದಿರುವೆ. ಈ ಕಾಂಗ್ರೆಸ್ನವ್ರಿಗೆ ನಾನು ಅಲ್ಲಿ ಬರಲ್ಲ, ಇದು ರಾಜಕೀಯ ಮಾಡ್ತಾ ಇದ್ದೀರಾ, ನೀವು ಸರಿಗಿಲ್ಲ, ಇದು ಯಾವ ಮಟ್ಟಿಗೆ ಸರಿ ಇದು? ಈಗ ಹಿಂದೂಗಳಿಗೆ ಒಂದೇ ಒಂದು ವ್ಯವಸ್ಥೆ. ನಾನು ಸೌತ್ ಕೇರಳದ ಬಂದವನು, ಅಲ್ಲಿ ಎಂತೆಂತ ಅದ್ಭುತ ಹಿಂದೂ ಟೆಂಪಲ್ ಗೊಂಟಲ್ಲ, ಧರ್ಮಸ್ಥಳ, ಉಡುಪಿಯಲ್ಲಿ ಹುಟ್ಟಿ ಬೆಳೆದವನು. ನನ್ನ ವಿದ್ಯಾಭ್ಯಾಸ ಆದದ್ದು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ. ಇಲ್ಲಿ ಕೇಳಿ, ರಾಮ ಹುಟ್ಟಿದ ನಂಬಿಕೆ ಸರ್, ನಂಬಿಕೆ ಯಾರು ಅಲ್ಲ ಅಂತ ಹೇಳುದಿಲ್ಲ, ನಂಬಿಕೆಗೆ ಆಯ್ತಲ್ಲ. ನಾನು ಹೇಳ್ತೇನೆ ಈಗ ನಾನು ಮಾತಾಡೋದು ನೀವು ಹೌದಲ್ವಾ? ನಾನು ನಿಮ್ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ನನ್ನ ಸ್ಟೇಟ್ಮೆಂಟ್ಸ್, ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ನನಗಿದ್ರ ಅಗತ್ಯತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಎಷ್ಟೋ ಡಿಬೇಟಿಗೆ ಬರುವುದಿಲ್ಲ ಅಂತ ರಿಫ್ಯೂಸ್ ಮಾಡಿದ್ದೆ ಇಂಥ ಈ ಧಾರ್ಮಿಕ ರಾಜಕೀಯಕ್ಕೆ. ಆದ್ರೂ ಇವತ್ತೊಂದೇನು ಬರುವ ಅಂತ ಅದಕ್ಕೂ ಕಾರಣ ಕೊಟ್ಟೆ ನಾನು. ಹೌದಲ್ಲ, ನಿಮ್ಮ ಮದ್ರವ್ರು ಇದ್ರ ನಾನು ಕಾರಣ ಕೊಡುವಾಗ ಅದ್ರಲ್ಲ, ಹೌದು, ಅವರು ನನ್ನ ಬೆಸ್ಟ್ ಫ್ರೆಂಡ್ ಏನಿದಿಲ್ಲ. ಬಟ್ ಏನು ಗೊತ್ತಾ, ಯಾವ್ದು ನಮಗೆ ಕರೆಕ್ಟ್ ಅಂತ ಕಾಣ್ತದ, ನಮ್ಗೆ ಏನು ಗೊತ್ತಾ, ಈ ಜಾತಿಯ ದೇಶದಲ್ಲಿ ಶಾಂತಿ ಉಳಿಬೇಕು. ಯಾವಾಗ ಒಂದು ಇದು ಅಯೋಧ್ಯೆ ಒಂದು ಉದ್ಘಾಟನೆ ಆಗಿದ್ರೆ ಅದರ ನಂತರ ಈ ಧರ್ಮಾಧಾರಿತ ರಾಜಕೀಯ ಬಿಟ್ಟು ಬಿಡಬೇಕು. ಯಾರೇ ಆಗಲಿ, ಕಾಂಗ್ರೆಸ್ನವನಾಗಲಿ, ಕಮ್ಯುನಿಸ್ಟ್ನಾಗಲಿ, JDS ಆಗಲಿ, BJP ಆಗಲಿ. BJP ಎಂಥ ದೊಡ್ಡ ಪಾರ್ಟಿ, ಜಗತ್ತಿನಲ್ಲಿ ಅತಿ ದೊಡ್ಡ ಪಾರ್ಟಿಯವರು ಎಂಥ ಒಂದು ವೈಭವ ಇದು ಮಾಡ್ಕೊಂಡು ಹೋಗ್ಬೇಕಿತ್ತು. ಎಷ್ಟೊಂದು ಘನತೆ ಗೌರವದಿಂದ ಇದು ಮಾಡಬೇಕು, ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು. ಕ್ರಿಶ್ಚಿಯನ್ ಕಂಟ್ರಿ ನಮ್ದು ಬಿಟ್ಟಿದೆ, ಅಲ್ಲಿ ಅವ್ರ ಪ್ರತಿ ದೇಶ, ಈಗ ನಾವು ಹೇಳ್ತೇವೆ ಎಲ್ಲ ಡೆವಲಪ್ಡ್ ಕಂಟ್ರಿಗಳು, ಕ್ರಿಶ್ಚಿಯನ್ ಕಂಟ್ರಿಗಳು ಹೆಚ್ಚಿನ ಡೆವಲಪ್ಡ್ ಕಂಟ್ರೀಸ್, ಹೌದಲ್ವಾ? ಅಲ್ಲಿ ಸೆಕ್ಯುಲರೇ. ಈಗ ಸೆಕ್ಯುಲರ್ ಅದಂತ ಅದು ನಿಮ್ಗೆ ಸೆಕ್ಯುಲರ್ ಒಪ್ಪಿಗೆಲ್ಲ ಆದರೆ ನಿಮ್ಗೆ ಮೆಜಾರಿಟಿ ಉಂಟು, 2/3 ಮೆಜಾರಿಟಿ ಉಂಟು, ತೆಗೆದುಬಿಡಿ. ಅಲ್ಲ ಅಂತ ಮುಗೀತಲ್ಲ, ಸೆಕ್ಯುಲರ್ ಕಂಟ್ರಿ ಅಲ್ಲ ಅಂತ ಎಲ್ಲಿಯ ತನಕ ಕಾನ್ಸ್ಟಿಟ್ಯೂಷನ್ ಎಲ್ಲಿಯ ತನಕ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಅಂತ ಉಂಟಾ, ಅಲ್ಲಿ ತನಕ ಅದು ಸೆಕ್ಯುಲರ್ ಆಗೇ ನಡೆದು ಹೋಗ್ಬೇಕು. ಇದನ್ನು ಸೆಕ್ಯುಲರ್ ಅಲ್ಲ ಅಂತ ಮಾಡ್ಬೇಕಾದ್ರೆ, ಸೆಕ್ಯುಲರ್ ಅಲ್ಲ ಅಂತ ಹೇಳ್ಬೇಕಾದ್ರೆ